ಡಿಸೆಂಬರ್ 25 ಹಬ್ಬ ನೀವೇ ನೋಡ್ತಾ ಇದ್ರಲ್ಲ, ಫುಲ್ ಸೂಪರ್ ಆಗೈತೆ ಮೂವಿ ಮಾತ್ರ. ಎಲ್ಲರೂ ಬಂದು ನೋಡ್ಬೋದು. ಜೈ ಕಿಚ್ಚ ಬಾಸ್. ಸರ್ ಮೂವಿ ಸೂಪರ್ ಆಗಿದೆ. ಈ ಸೆಲೆಬ್ರೇಷನ್ ಏನಂದ್ರೆ ಎದುರಾಳಿಗಳಿಗೆ ಮಾರ್ಕ್ ಆಗಿ ಉಳಿಬೇಕು ಅಂತಾನೆ ನಮ್ಮ ಕಿಚ್ಚ ಬಾಸ್ ಮಾರ್ಕ್ ಅಂತ ಟೈಟ್ಲ್ ಕೊಟ್ಟಿದ್ದಾರೆ. ಎದುರಾಳಿಗಳಿಗೆ ಜೀವನ ಪೂರ್ತಿ ಮರೆಯಕ್ಕಾಗಿರೋಷ್ಟು ಮಾರ್ಕ್ ಆಗಿದೆ ಅಂತ ತಿಳ್ಕೊಂತೀವಿ. ಸರ್ ನಾವು ಸುದೀಪ್ ಫ್ಯಾನ್ ಏನಲ್ಲ, ಬಟ್ ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನು, ಇವನು ದರ್ಶನ್ ಫ್ಯಾನು. ನಮ್ಗೇನಂದ್ರೆ ಕನ್ನಡ ಸಿನಿಮಾ ಬೆಳಿಬೇಕು ಅಷ್ಟೇ. ಸುದೀಪ್ ಅವರು ಒಂದು ವರ್ಷ ಆದಮೇಲೆ ಸೇಮ್ ಮ್ಯಾಕ್ಸ್ ಥರನೇ ಒಂದು ಫಿಲಮ್ ಮಾಡೋರೆ, ಸಕ್ಕದಾಗಿ ಮಾಡೋರೆ. ಫಿಲಮ್ ಏನು ಸೋತಿಲ್ಲ, ಗೆದ್ದಿದೆ. ಎಲ್ಲ ಫಿಲಮ್ಗೂ ಕಂಪೇರ್ ಮಾಡಿ ಸಕ್ಕದಾಗಿದೆ. ನೆಕ್ಸ್ಟ್ 45 ಬಂದಿದೆ, ಅದಕ್ಕೂ ಹೋಗ್ತೀವಿ. ಮ್ಯಾಕ್ಸ್ ಸೂಪರ್ ಆಗಿದೆ, ಮಾರ್ಕು ಸಕ್ಕದಾಗಿದೆ. ಫಿಲಮ್ ಮಾತ್ರ ಒಳ್ಳೆ ಬೀಚ್, ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ ಅಣ್ಣ, ಸಕ್ಕದಾಗಿದೆ. ಇಲ್ಲ 2 ಸಲ ನೋಡ್ಬೋದು, ಎಷ್ಟು ಸಲ ಬೇಕಾದ್ರೆ ನೋಡ್ಬೋದು ಅಣ್ಣ. ಚೆನ್ನಾಗಿದೆ ಅಣ್ಣ ಫಿಲಮು, ಸಕ್ಕದಾಗಿದೆ ಅಣ್ಣ, ಒಳ್ಳೆ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಮತ್ತೆ ನಮ್ಮ ಬಾಸ್ ಮಾಸು, ಅವ್ರೊಂಥರ ಮ್ಯಾನರಿಸಮು, ಸ್ಟೈಲು, ಆಟಿಟ್ಯೂಡು, ಅಪ್ಪ ನಾವು ಫಿದಾಗೋಗ್ಬಿಟ್ಟಿದ್ದೀವಿ. ಬೇರೆ ಮಾಡ್ಬೋದು ಸ್ಟಾರ್ ವಾರ್ಸು, ನಮ್ಮ ಬಾಸು ನಮಗೆಲ್ಲ ಏನೋ ಅಭಿಮಾನಿಗಳಿಗೋಸ್ಕರ ಸ್ಟಾರು ಅದು ಇದು ವಾರು ಗೀರು ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದೇ ಥರ ಕನ್ನಡ ಇಂಡಸ್ಟ್ರಿದು ಎಲ್ಲ ಫಿಲಮ್ ಆಗಲಿ ಕನ್ನಡ ಇಂಡಸ್ಟ್ರಿದು ಮೂವಿ ನೋಡ್ಕೊಂಡು ಹೋಗ್ತೀವಿ. ನಾವು ಬಾಸ್ ಹೇಳೋದು ಅಂದರೆ ಅವರು ಫಾರ್ವರ್ಡ್ ಮಾಡ್ತಾರೆ ಅಂತೇಳಿ ನೀವು ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ ನಾವು ಬಾಸ್ ಬಗ್ಗೆನೇ ಎಲ್ಲ ನಾವು ಅಭಿಮಾನಿಗಳು ಯಾರ್ಯಾರು ಇದ್ದೀವೋ ಎಲ್ಲ ಬಾಸ್ ಥರನೇ, ಡಿಟೋ ಬಾಸ್ ಥರನೇ ಎಲ್ಲನ. ಸರ್ ಹೆಂಗಿತ್ತು ಮೂವಿ? ಸೂಪರ್ ಆಗಿದೆ, ಚೆನ್ನಾಗಿದೆ. ಮ್ಯಾಕ್ಸು ಚೆನ್ನಾಗಿದೆ, ಮಾರ್ಕು ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಬಂದು ನೋಡೋದು, ಯಾಕೆಂದರೆ ಮಕ್ಕಳ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಮು. ಬೇರೆಯವರೆಲ್ಲ ಅದು ಇದು ಅಂತ ಹೇಳ್ತಾರಲ್ಲ, ಒಂದು ಫಿಲಮ್ ನೋಡಿ ಆಮೇಲೆ ಸೂಪರ್ ಆಗಿದೆ. ನಮ್ಮ ಏನೇನೆಲ್ಲ ಕಷ್ಟಪಟ್ಟು ಶ್ರಮ ಪಟ್ಟಿದ್ದಾರೆ ಎಲ್ಲ ಅಭಿಮಾನಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಲೆಬ್ರೇಷನ್ ತುಂಬ ಇನ್ನೂ ಜೋರಾಗಿರುತ್ತೆ ಮುಂದೆ. ಸೂಪರ್ ಮೂವಿ, ಸೂಪರ್. ಬ್ಯಾಕ್ ಡ್ರಾಪ್ ಇಷ್ಟ ಆಯಿತು. ಮಕ್ಕಳ ಬಗ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ತಗೊಂಡು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ದಿನೇಶ್ ಲೋಕನಾಥ್ ಬಗ್ಗೆ ನೋ ವರ್ಡ್ಸ್. ಡೆವಿಲಲ್ಲೂ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ, ಇದರಲ್ಲೇ ಚೆನ್ನಾಗಿ ಕೊಟ್ಟಿದ್ದಾರೆ. ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು